ನಮಸ್ಕರಿಸ್ತಾ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಿದಂಥ ಡಾಕ್ಟರ್ ಲೋಲಕ್ಷಿ ಮೇಡಮ್ ಅವರೇ, ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ HL ಪುಷ್ಪಾ ಮೇಡಮ್ ಅವರೇ, ಡಾಕ್ಟರ್ N ರತ್ನಮ್ಮ ಮೇಡಮ್ ಅವರೇ, ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಬರಗೂರು ಸರ್ ಅವರೇ, ಬರಗೂರು ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಈ ವೇದಿಕೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಚಿಂತಕರೇ, ಸಾಹಿತಿಗಳೇ, ಹೋರಾಟಗಾರರೇ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅತ್ಯುನ್ನತವಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಪ್ರೀತಿಯ ಮೇಷ್ಟ್ರು ಬರಗೂರು ಕುಟುಂಬದ ಸದಸ್ಯರುಗಳು ಇದ್ದಾರೆ. ಇಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ, ಕಳೆದ 10 ವರ್ಷಗಳಿಂದ ಕೂಡ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ವತಿಯಿಂದ ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಜೊತೆಗೆ ಅನೇಕ ಅತ್ಯುತ್ತಮವಾದ ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಪ್ರತಿಷ್ಠಾನಕ್ಕೆ ನಾನು ಗೌರವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿ ನಿರಂತರವಾಗಿ ಪ್ರತಿಷ್ಠಾನದ ಜವಾಬ್ದಾರಿಯನ್ನು ಅತ್ಯಂತ ಬದ್ಧತೆಯಿಂದ ನಡೆಸ್ಕೊಂಡು ಬರ್ತಕ್ಕಂಥದ್ದು ಅತ್ಯಂತ ಕಷ್ಟದ ಕೆಲಸ. ಬೇರೆ ಬೇರೆ ಕಾರಣಕ್ಕೆ ಪ್ರತಿಷ್ಠಾನಗಳು ತಮ್ಮ ದಿಕ್ಕುಗಳನ್ನು ಬದಲಾಯಿಸಿಕೊಂಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಡೆದೋಗುವಂಥದ್ದು ಅಥವಾ ತಮ್ಮ ಪ್ರಮುಖವಾದ ಜವಾಬ್ದಾರಿಯನ್ನು ಮರೀತಕ್ಕಂಥ ಅನೇಕ ಸಂದರ್ಭಗಳನ್ನು ನಾವು ಅನೇಕ ಸಂಘಟನೆಗಳಲ್ಲಿ ನೋಡಿದ್ದೇವೆ. ಬರಗೂರು ಮೇಷ್ಟ್ರವರ ನಿರ್ದೇಶನದಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಪ್ರತಿಷ್ಠಾನ ಈ ಕೆಲಸವನ್ನು ನಿರ್ವಹಿಸ್ಕೊಳ್ತಾ ಬರ್ತಾ ಇದೆ. ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ಈ ಕಾಯಕ ಇನ್ನೂ ಕೂಡ ನಿರಂತರವಾಗಿ ಮುಂದುವರಿಲಿ ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಅಭಿನಂದನೆಗಳು. ಗೌರವಾನ್ವಿತರೆ, ಈ ಸಮಾರಂಭದ ಆಶಯ, ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥ ಒಂದು ಆಶಯ, ಅಮ್ಮ ರಾಜಲಕ್ಷ್ಮಿಯವರ ಹೆಸರಿನಲ್ಲಿ ನೀಡ್ತಾ ಇರ್ತಕ್ಕಂಥ ಈ ಪ್ರಶಸ್ತಿಯ ಹಿಂದೆ ಬಹಳ ಅತ್ಯುತ್ತಮವಾದ ಆಶಯಗಳಿದೆ ಅಂತ ನಾನಾದರೂ ಗ್ರಹಿಸಿದ್ದೇನೆ. ಸಾಮಾನ್ಯವಾಗಿ ನಮ್ಮ ಕೌಟುಂಬಿಕ ಜೀವನದಲ್ಲಿ, ನಮ್ಮ ಸಾಮುದಾಯಿಕ ಜೀವನದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಬ್ಬರು ಸೆಲೆಬ್ರಿಟಿ ಇದ್ದಾರೆ, ದೊಡ್ಡ ಸಾಹಿತಿನೋ ಅಥವಾ ಆ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡಿದಂಥ ಸಾಹಿತಿ ಇದ್ದಾರೆ ಅನ್ನೋದಾದರೆ, ಅವರ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥವರು ಸಾಮಾನ್ಯವಾಗಿ ನೇಪಥ್ಯಕ್ಕೆ ಸರಿದೋಗ್ತಾರೆ. ಅದರಲ್ಲೂ ಹೆಣ್ಮಕ್ಳು, ಹೋಮ್ ಮೇಕರ್ಸ್, ಹೌಸ್ ವೈಫ್ ಅಂತೀವಲ್ಲ, ಅವ್ರ ಪರಿಸ್ಥಿತಿ ಅಂತೂ ಅವ್ರ ಹೆಸರು ಹೇಳೋರು ಯಾರೂ ಕೂಡ ಇಲ್ಲ. ಸಾಮಾನ್ಯವಾಗಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋವಂಥ ನಮ್ಮ ತಾಯಂದಿರು ಇದ್ದಾರಲ್ಲ, ಅವರ ಕಾಂಟ್ರಿಬ್ಯೂಷನನ್ನು ಒಂದು ಎಕನಾಮಿಕ್ ಟರ್ಮ್ಸಲ್ಲಿ ಅಳೆಯುವಂಥ ಯಾವ ಸಾಧನೆಗಳು ಇಲ್ಲ. ಹಾಗೆ ನೋಡಿದ್ರೆ ಇಡೀ ಕುಟುಂಬದ ಒಟ್ಟು ಅರ್ಧಕ್ಕಿಂತಲೂ ಹೆಚ್ಚು ಆದಾಯ ಅವರೇ ಗಳಿಸ್ತಾ ಇರೋದು. ಆದರೆ ಅದು ಪರೋಕ್ಷವಾಗಿರುತ್ತೆ. ಸೊ ಹಾಗಾಗಿ ಈ ನೇಪಥ್ಯಕ್ಕೆ ಸರಿದು ಹೋಗ್ಬಿಡುವಂಥ ನಮ್ಮ ಎಲ್ಲ ಕುಟುಂಬಗಳಲ್ಲೂ ಇದು ಪ್ರಚಲಿತವಾಗಿರುವಂಥ ವಿದ್ಯಮಾನವೇ. ಆದರೆ ಪ್ರತಿಷ್ಠಾನ ಬರಗೂರು ಮೇಷ್ಟ್ರು ಅವರು ಕಲಿಸ್ಕೊಟ್ಟಿರುವಂಥ ಪಾಠ ಮತ್ತು ಅವರ ಒಂದು ಪ್ರೇರಣೆಯಿಂದ ಪ್ರತಿಷ್ಠಾನ ಅವರ ನಿರ್ದೇಶನದಲ್ಲಿ ಅಮ್ಮ ರಾಜಲಕ್ಷ್ಮಿಯವರ ಪ್ರಶಸ್ತಿಯ ಜೊತೆಗೆ ಸರ್ ನೇತೃತ್ವದಲ್ಲಿ ವರದರಾಜ್ ಸರ್ ಪ್ರಶಸ್ತಿಯನ್ನು ಕೂಡ, ವರದಪ್ಪ ಅವ್ರ ಪ್ರಶಸ್ತಿ, ರಾಜ್ಕುಮಾರ್ ಅವರ ಅವರ ಪ್ರಶಸ್ತಿಯನ್ನು ಕೂಡ ಕೊಡುಮಾಡ್ಕೊಂಡು ಬರ್ತಿದ್ದಾರೆ. ಈ ಎರಡನ್ನೂ ಕೂಡ ನಮ್ಗೆ ಏನು ಪಾಠ ಕಲಿಸ್ಕೊಡುತ್ತೆ ಅಂದರೆ, ಈಗ ರಾಜ್ಕುಮಾರ್ ಅವರು ದೊಡ್ಡ ಸೆಲೆಬ್ರಿಟಿ, ಮೇಷ್ಟ್ರು ಮನಸ್ಸು ಮಾಡಿದರೆ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪಿಸ್ಕೊಡ್ಬೋದಾಗಿತ್ತು. ಮತ್ತು ರಾಜ್ಕುಮಾರ್ ಅವರು ತುಂಬ ಅತ್ಯಂತ ಆತ್ಮೀಯರು. ಆದರೆ ಅವರಿಗೆ ಪೂರಕವಾಗಿ, ಬೆಂಬಲವಾಗಿ, ಅವರ ಯಶಸ್ವಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಂಥವರನ್ನು ಕೂಡ ಮುನ್ನೆಲೆಗೆ ಬರಬೇಕು, ಅವರು ಉಳ್ಕೋಬೇಕು ನಮ್ಮ ನೆನಪಿನಲ್ಲಿ, ಅವ್ರಿಗೂ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥ ಅವರ ನಿಲುವಿದೆಯಲ್ಲ, ಆ ನಿಲುವು ಮತ್ತು ಈ ಪ್ರಶಸ್ತಿಗಳನ್ನು ಕೂಡ ಅವರ ಹೆಸರಿನಲ್ಲೇ ಸಾಮಾನ್ಯವಾಗಿ ಅಭಿಮಾನಿಗಳು ಕೊಡೋದಕ್ಕೆ ಇಚ್ಛೆ ಪಡ್ತಾರೆ. ಆದರೆ ರಾಜಲಕ್ಷ್ಮಿ ಅಮ್ಮ ಅವರ ಹೆಸರಿನಲ್ಲಿ ಮಾಡೋದಕ್ಕೆ ಪ್ರೇರಣೆ ಇದೆಯಲ್ಲ, ಇದು ನಮ್ಮೆಲ್ಲರಿಗೂ ಕೂಡ ಮತ್ತು ಇಡೀ ಸಮಾಜಕ್ಕೆ
ಇದರೊಳಗಡೆ ಒಂದು ದೊಡ್ಡ ಪಾಠ ಇದೆ, ಇದರೊಳಗಡೆ ನಾವು ಕಲಿಬೇಕಾಗಿರೋ ಮೌಲ್ಯಗಳಿದೆ ಅಂತ ನನಗಾದರೂ ಅನ್ನಿಸ್ತಾ ಇದೆ ಭಾಳ ಪ್ರಮುಖವಾಗಿ. ಹಾಗಾಗಿ ಈ ಪ್ರಶಸ್ತಿ, ಈ ನಿರಂತರತೆ ಇದೆಯಲ್ಲ, ಇದನ್ನು ಕೊಡುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದದ್ದು. ನಮ್ಮ ಇವತ್ತಿನ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಮೌಲ್ಯ ಅಂತದನ್ನು ನಾನು ಗ್ರಹಿಸ್ತೇನೆ ಇದನ್ನು. ಹಾಗೆ ಲೋಲಾಕ್ಷಿ ಮೇಡಮ್ ಕೂಡ ಇದನ್ನು ಭಾಳ ಪ್ರಧಾನವಾಗಿ ಹೇಳಿದರು. ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಾವು ಒಂದ್ಸರಿ ಅವಲೋಕನ ಮಾಡಿದ್ರೆ, ಈಗ 2, 3, 4, 5 ವರ್ಷಗಳು ನಡೆದಿರೋ ಘಟನೆಗಳನ್ನೆಲ್ಲ ನಾವು ನೋಡಿದ್ರೆ, ನಮ್ಮ ತುಮಕೂರಿನಲ್ಲಿ ಒಂದು 4 ವರ್ಷದ ಕೆಳಗಡೆ ಒಬ್ಬ ಮಗ ದುಡ್ಡುಗೋಸ್ಕರ ಯಾರೋ ಸುಪಾರಿ ಕಿಲ್ಲರ್ಸ್ನ ಕರ್ಕೊಂಡು ಬಂದು ಬೆಂಗಳೂರಿಂದ ಬೆಳಗಿನ ಜಾವ 4 ಗಂಟೆಲಿ ಮಲಗಿರೋ ತಂದೆ ತಾಯಿಗಳ ಮೇಲೆ ಮಚ್ಚಲ್ಲಿ ಹೊಡೆದು ಕುತ್ತಿಗೆ ಕತ್ತರಿಸಿ ಸಾಯಿಸ್ಬಿಟ್ಟಿದ್ದ. ಅದೇ ರೀತಿ ತುಂಬ ಜನ ಹೆಣ್ಮಕ್ಳನ್ನ ಎತ್ತವ್ರೆ ಕತ್ತು ಕುಯ್ದುಬಿಟ್ಟಿದ್ದಾರೆ. ಅಣ್ಣ ತಮ್ಮಂದರ ಜಮೀನು ಆಸ್ತಿ ಬೇಕು ಅನ್ನೋ ಕಾರಣಕ್ಕೆ ನಡೀತಾ ಇರೋ, ಕೋರ್ಟ್ನಲ್ಲಿ ನಡೀತಾ ಇರೋ ಕೇಸ್ಗಳನ್ನೇನಾದರೂ ನಾವು ಒಂದ್ಸರಿ ನೋಡ್ಬಿಟ್ರೆ, ಈ ಮನುಷ್ಯನ ಬದುಕು ಅಥವಾ ಈ ಹೊತ್ತಿನ ದಾವಂತದ ಬದುಕು ಯಾಕೆ ಬೇಕು ಅನ್ನೋಂಥ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಧಿಕಾರಕ್ಕೋಸ್ಕರ, ಆಸ್ತಿಗೋಸ್ಕರ ನಡೀತಾ ಇರುವಂಥ ಹಪಾಹಪಿಗಳ ನಡುವೆ ಮೇಡಮ್ ರಾಜಲಕ್ಷ್ಮಿ ಅಮ್ಮನವರು ಅವರು ನೀಡಿದಂಥ ಕೊಡುಗೆಯನ್ನು ನೆನೆಸ್ಕೊಂಡು, ಅವರ ಹೆಸರನ್ನ ನೆನೆಸ್ಕೊಳ್ತಾ, ಅವರ ಹೆಸರಿನಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿಗಳನ್ನು ನೀಡ್ತಾ, ಅವರು ಹಾಕ್ಕೊಟ್ಟಂಥ ಅಥವಾ ಅವರು ಕಲಿಸ್ಕೊಟ್ಟಂಥ ಜೀವನ ಮೌಲ್ಯಗಳನ್ನು ನಾವು ನೆನೆಸ್ಕೊಂಡು ನಾವು ಕೂಡ ಅಳವಡಿಸ್ಕೋಬೇಕು ಅನ್ನುವಂಥ ಒಂದು ಪಾಠ ಹೇಳ್ಕೊಡೋದಿದೆಯಲ್ಲ, ಇದು ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಜೀವನ ಮೌಲ್ಯದ ಪಾಠವನ್ನು ಮೇಷ್ಟ್ರು ಮತ್ತು ಪ್ರತಿಷ್ಠಾನ ಕಲಿಸ್ಕೊಡ್ತಾ ಇದೆ ಅಂತ ನಾವು ಗ್ರಹಿಸಬೇಕಾಗಿರೋ ಅನಿವಾರ್ಯತೆ ನಮಗಿದೆ. ಹಾಗಾಗಿ ಕುವೆಂಪು ಅವರು ಹೇಳಿದಾಗೆ ಯಾರೂ ಕೂಡ ಅಮುಖ್ಯರಲ್ಲ, ಪ್ರತಿಯೊಬ್ಬರೂ ಕೂಡ ಮುಖ್ಯರೇ ಅನ್ನುವಂಥ ಜೀವನದ ಮೌಲ್ಯದ ಪಾಠವನ್ನು ಪ್ರತಿಷ್ಠಾನ ನಮ್ಮೆಲ್ಲರಿಗೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಮೂಲಕ ಕಲಿಸ್ಕೊಡ್ತಾ ಬರ್ತಾ ಇದೆ. ತುಂಬ ಜನಕ್ಕೆ ನಮಗೆ ಹೌದು, ನಮ್ಮ ತಾಯಿ ತಂದೆಯರೋ ಅಥವಾ ನಮ್ಮ ಸಂಗಾತಿಗಳು ಮಾಡಿರುವಂಥ ಸೇವೆಯನ್ನು ಸ್ಮರಿಸಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಇರುತ್ತೆ. ಆದರೆ ಅದಕ್ಕೊಂದು ವೇದಿಕೆನಾಗಲಿ, ಅದನ್ನು ಕೃತಿಗಿಳಿಸುವಂಥ ಕೆಲಸಕ್ಕೆ ನಾವು ಹೋಗಿರಲ್ಲ ತುಂಬ ಸಾರಿ. ಅದನ್ನು ಈ ಗುಡ್ ವಿಲ್ ಅನ್ನೋದು ಯಾವಾಗಲೂ ಕೆಲವರಲ್ಲಿ ಮ್ಯಾನಿಫೆಸ್ಟೇಷನ್ ಇರುತ್ತೆ, ಕೆಲವರಲ್ಲಿ ಲೇಟೆಂಟ್ ಆಗಿರುತ್ತೆ. ಲೇಟೆಂಟ್ ಆಗಿದ್ದರೂ ಕೂಡ ಎದೆ ಒಳಗಡೆ ಒಂದು ರೀತಿ ಗೌರವದ ಭಾವನೆ ಇರುತ್ತೆ. ಆದರೆ ಆ ಸದಾಶಯವನ್ನು ನಾವು ಮುಖ್ಯವಾಹಿನಿಗೆ ತೆಗೆದುಕೊಂಡು ಬಂದು ಅದು ಕೃತಿಗಿಳಿಸುವಂಥ ಜವಾಬ್ದಾರಿ ಇದೆಯಲ್ಲ, ಅಂಥದ್ದೊಂದು ತಂಡ ಕಟ್ಟುವಂಥದ್ದು ಅದು ಮೇಷ್ಟ್ರಂಥ ಬುದ್ಧಿಜೀವಿಗಳಿಗೆ ಮಾತ್ರ ಸಾಧ್ಯ. ಅವರು ಎಂಥ ಶಿಷ್ಯ ಪಡೆಯನ್ನು ಸಿದ್ಧ ಮಾಡಿದ್ದಾರೆ ಅಥವಾ ತಯಾರು ಮಾಡಿದ್ದಾರೆ ಒಟ್ಟು ಅವರ ಹೋರಾಟದ ಬದುಕಿನೊಳಗಡೆ, ಬಂಡಾಯದ ಬದುಕಿನೊಳಗಡೆ ಅಂತಂದರೆ, ಆ ತಾತ್ವಿಕತೆ ಅಷ್ಟೇ ಭಾಳ ಒಂದು ಶಕ್ತಿ ಇರ್ತಕ್ಕಂಥ, ಕಮಿಟೆಡ್ ಇರುವಂಥ ದೊಡ್ಡ ತಂಡ ಇಡೀ ಕರ್ನಾಟಕದಾದ್ಯಂತ ಇದೆ. ಹಾಗಾಗಿ ಅವರ ಪ್ರಯತ್ನದ ಫಲವಾಗಿ ಅದು ಕೇವಲ ನಮ್ಮ ಮನಸ್ಸಿನೊಳಗಡೆ, ಭಾವನೆಗಳ ಒಳಗಡೆ ಮಾತ್ರ ಉಳ್ಕೊಳ್ಳದೆ ಅದು ಒಂದು ಕೃತಿಯ ರೂಪದಲ್ಲಿ ಕೂಡ ಇವತ್ತು ನಮ್ಮ ಮುಂದೆ ಬಂದು ನಿಂತ್ಕೊಂಡಿದೆ ಅಂತ ನಾನಾದರೂ ಭಾವಿಸ್ತೇನೆ. ಅದರ ಜೊತೆಗೆ ಇಡೀ ಒಟ್ಟು ಆಶಯದೊಳಗಡೆ ಒಂದು ಬಂಡಾಯ ಕೂಡ ಇದರೊಳಗಡೆ ಇದೆ ಅಂತ ನನಗಾದರೂ ಅನ್ನಿಸ್ತಾ ಇದೆ. ಅದೇನು ಅಂದರೆ, ಸಾಮಾನ್ಯವಾಗಿ ನಾವು ನಮ್ಮನ್ನು ಆತ್ಮೀಯರನ್ನು, ಪ್ರೀತಿ ಪಾತ್ರರನ್ನು ಕಳ್ಕೊಂಡಾಗ ನಾನು ತುಂಬ ಸರಿ ನಮ್ಮ ಸ್ನೇಹಿತರು, ಬಂಧು ಬಳಗ ನೋಡ್ತಾ ಇರ್ತೀನಿ. ಇಲ್ಲ, ನಾವು ಈಗ ಶ್ರಾದ್ದ ಮಾಡೋಕ್ಕೆ ನಾನು ಎಲ್ಗೋ ಹೋಗಿದ್ದೆ, ಅವ್ರಿಗೆ ಇನ್ನೇನೋ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬಂದೆ ಅಂತ ಹೇಳೋ ಒಂದು ವರ್ಗ. ಇನ್ನೊಂದು, ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಪಕ್ಷದಲ್ಲಿ ಅಮಾವಾಸ್ಯೆ ದಿನ ಒಂದು 2-3 ಕೋಳಿ ಕುರಿ ಎಲ್ಲ ಕಡಿದು ಅವ್ರ ಮುಂದೆ ಇಟ್ಟು ಅದನ್ನು ನಾವೇ ತಿಂದು ಮಾಡಿಕೊಂಡು ಅದನ್ನು ಸಂಪ್ರದಾಯ ಅಂತಂದೇನು ಹೆಸರಲ್ಲಿ ಹೇಳ್ಕೊಳ್ತಾ ಇದ್ದೀವಲ್ಲ, ಇದನ್ನು ಪ್ರಶ್ನೆ ಮಾಡುವಂಥ
ನೀವು ಮಾಡೋ ಕ್ರಮ ಅಲ್ಲ ಅದು, ಅದು ಮೌಢ್ಯವೇ ನಿಜವಾಗ್ಲೂ ಕೂಡ. ನೀವು ಯಾರನ್ನಾದ್ರೂ ನಿಮ್ಮ ಪ್ರೀತಿ ಪಾತ್ರರನ್ನ, ನಮ್ಮ ಕುಟುಂಬಕ್ಕೆ, ನಮ್ಮ ಜೀವನಕ್ಕೆ ಆಸರೆ ಆದವರನ್ನ, ನಮಗೆ ಬೆಳಕು ಕೊಟ್ಟವರನ್ನ, ನಮ್ಮ ಸಲಹದವರನ್ನ ನೀವು ನೆನೆಸ್ಕೊಳ್ಬೇಕಾಗಿರೋದು, ಮತ್ತು ಅವರಿಗೆ ನೀಡುವಂಥ ಪ್ರಾಮುಖ್ಯತೆಯನ್ನು ನೀಡಬೇಕಾಗಿರೋ ಕ್ರಮ ಒಂದಿದೆ ಅನ್ನೋದನ್ನು ಭಾಳ ಪ್ರಮುಖವಾಗಿ ನಮ್ಮೆಲ್ಲರೂ ಕೂಡ ಆ ಮೂಲಕ ಇಡೀ ಸಮಾಜಕ್ಕೆ ಪಾಠ ಹೇಳಿರೋ ರೀತಿ, ಮೇಷ್ಟ್ರು ಹೇಳ್ಕೊಡ್ತಾ ಇರೋ ರೀತಿ ಈ ಕಾರ್ಯಕ್ರಮ, ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ ಅಂತಾದರೂ ಕೂಡ ನಾನು ಭಾವಿಸ್ತೇನೆ. ಒಟ್ಟು 10 ವರ್ಷಗಳಿಂದ ಕೂಡ ಪ್ರಶಸ್ತಿ ಪಡೆದವರ ಪಟ್ಟಿಯನ್ನು ಸ್ನೇಹಿತರಾದ ಲಕ್ಷ್ಮೀನಾರಾಯಣ ಓದಿದ್ರು. ಇದರಲ್ಲಿ 2 ವರ್ಗ ಖಂಡಿತವಾಗಲೂ ಇದೆ. ಒಂದು, ಮುಖ್ಯವಾಹಿನಿಯಲ್ಲಿ ಪರಿಚಿತರಾದಂತಹ ಪ್ರಮುಖ ಬರಹಗಾರರು, ಸಾಹಿತಿಗಳು ಎಲ್ಲರೂ ಇದ್ದಾರೆ ಒಂದು. ಇನ್ನೊಂದು ಪಟ್ಟಿ, ಅದರೊಳಗಡೆ ಒಟ್ಟು ಪಟ್ಟಿಯನ್ನು ಮಾಡಿದಾಗ ಈ ವೇದಿಕೆಯಲ್ಲೂ ಅಷ್ಟೇ ಪುಷ್ಪಾ ಮೇಡಮು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಚಿರಪರಿಚಿತರಾಗಿರ್ತಕ್ಕಂಥ ಎಸ್ಟಾಬ್ಲಿಷ್ಡ್ ರೈಟರ್ ಮತ್ತು ನೇಮು. ರತ್ನಮ್ ಅವರು ಎಸ್ಟಾಬ್ಲಿಷ್ ಆಗದೇ ಇರುವಂಥ ಒಂದು ಹೆಸರು. ಈಗ ಯಾರು ಸಮಾಜ ಗುರುತಿಗೆ ಸಾಧ್ಯ ಇಲ್ವೋ, ಯಾರು ಅವರು ಕೊಟ್ಟಿರ್ತಕ್ಕಂಥ ಸೇವೆಯನ್ನು, ಅನುಪಮವಾದ ಕಾಣಿಕೆಯನ್ನು, ಸಮಾಜಕ್ಕೆ ನೀಡಿರ್ತಕ್ಕಂಥ ಕಾಣಿಕೆಯನ್ನು ಗುರುತಿಸದೇ ಇರತಕ್ಕಂಥವ್ರನ್ನ ಕರೆದು ಅದು ಅವರನ್ನು ಗುರುತಿಸಿ ಅವ್ರಿಗೊಂದು ಸನ್ಮಾನದ ಮೂಲಕ, ಪ್ರಶಸ್ತಿಯ ಮೂಲಕ ಅವರಿಗೆ ಒಂದು ಗೌರವ ಅಭಿನಂದನೆಗಳು ಸಲ್ಲಿಸುವಂಥ ಒಂದು ಸಂಸ್ಕೃತಿ ಇದೆಯಲ್ಲ, ಇದು ಮೇಷ್ಟ್ರು ಭಾಳ ಹಿಂದಿನಿಂದ ಕೂಡ ಅವ್ರ ಸಂಸ್ಕೃತಿ ಚಿಂತಕರು ಕೂಡ ಉಪಸಂಸ್ಕೃತಿ ಮಾಲಿಕೆಯನ್ನು ತೆಗೆದುಕೊಂಡು ಬಂದವರು. ಈ ಒಟ್ಟು ಪ್ರಶಸ್ತಿ ಪ್ರದಾನವನ್ನು ಗ್ರಹಿಸಿದಾಗ ಅವರೊಂದು ಹೊಸ ಸಂಸ್ಕೃತಿಯನ್ನೇ ಹುಟ್ಟಾಕಿದ್ದಾರೆ. ಯಾರು ಒಂದು ಅವರ ಕಾಂಟ್ರಿಬ್ಯೂಷನ್ಸನ್ನು ನಾವು ನೇಪಥ್ಯಕ್ಕೆ ಸರಿದೋಗ್ತಾ ಇತ್ತೋ ಅದನ್ನು ಕೂಡ ಒಂದು ಪ್ರಧಾನ ವ್ಯವಸ್ಥೆಗೆ ತೆಗೆದುಕೊಂಡು ಬಂದು ಅವರ ಜವಾಬ್ದಾರಿಯನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಕೂಡ ಪ್ರತಿಷ್ಠಾನ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಈ ವರ್ಷದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪುಷ್ಪಾ ಮೇಡಮು, ರತ್ನಮ್ಮನವರು ಕೂಡ ಅತ್ಯಂತ ಕೊಡುಗೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅವರವ್ರ ಕ್ಷೇತ್ರಗಳಲ್ಲಿ. ಅವರಿಬ್ಬರಿಗೂ ಕೂಡ ಪ್ರತಿಷ್ಠಾನದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಅಭಿನಂದಿಸ್ತಾ, ನಿಮ್ಮ ಸೇವೆ ಇನ್ನಷ್ಟು ಮುಂದುವರಿಲಿ, ಸಮಾಜ ಕಟ್ಟುವಂಥ ಕೆಲಸವನ್ನು ಈ ಪ್ರಶಸ್ತಿ ಇಮ್ಮಡಿಗೊಳಿಸ್ಲಿ ನಿಮಗೆ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಮತ್ತು ಈ ರೀತಿಯ ಕಟ್ಟುವಂಥ ಕೆಲಸವನ್ನು ಮೇಷ್ಟ್ರವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗೋಣ. ಇದೊಂದು ಸಂಪ್ರದಾಯವಾಗಲಿ, ಇದೊಂದು ಸಂಸ್ಕೃತಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸಾವನ್ನು ನೆನೆಸ್ಕೊಳ್ಳುವಾಗ ನಮಗೆ ಪ್ರಧಾನವಾಗಿ ನೆನಪಾಗೋದು ಬುದ್ಧಗುರು. ಸಾವಿಲ್ಲದ ಮನೆ ಇಲ್ಲ ಅನ್ನೋದನ್ನು, ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯನ್ನು ತೆಗೆದುಕೊಂಡು ಬಾ ಅನ್ನೋದ್ರ ಮೂಲಕ ಸಾವನ್ನು ಅನಿವಾರ್ಯ ಅನ್ನೋದನ್ನು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸರಳವಾಗಿ ಹೇಳ್ಕೊಟ್ಟಿರುವಂಥ ಬುದ್ಧಗುರುವಿನ ನೆನೆಸ್ಕೊಳ್ತಾ, ಆ ಅನಿವಾರ್ಯತೆ ಒಳಗಡೆನೂ ಕೂಡ ಯಾರು ಅನುಪಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಹೆಸರನ್ನು, ಅವ್ರು ನೀಡಿರೋ ಕಾಂಟ್ರಿಬ್ಯೂಷನನ್ನು ಸಾರ್ಥಕ ಮಾಡಿಕೊಳ್ತಾ, ಅವರು ಕೊಟ್ಟಂಥ ನೆನಪುಗಳ ಮೂಲಕ ನಾವು ಒಂದಷ್ಟು ಸದಾಶಯವನ್ನು, ಒಂದಷ್ಟು ಪಾಸಿಟಿವ್ ವೈಬ್ಸನ್ನು, ಥಿಂಕಿಂಗನ್ನು ನಮ್ಮ ಜೀವನದಲ್ಲಿ ಅಳವಡಿಸೋದ್ರ ಮೂಲಕ ಒಂದು ಸಮಾಜವನ್ನು, ಒಂದು ಆದರ್ಶವಾದ ಸಮಾಜವನ್ನು, ಒಂದು ಆದರ್ಶವಾದ ಸಾಂಸ್ಕೃತಿಕ ಮೌಲ್ಯಗಳನ್ನು ಕಟ್ಟಿ ಬೆಳೆಸಿ ಅದನ್ನು ವಿಸ್ತರಿಸಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಮತ್ತೊಮ್ಮೆ ನೆನೆಸುವಂಥ ಕಾರ್ಯವನ್ನು ಪ್ರತಿಷ್ಠಾನ ಮಾಡ್ಕೊಳ್ತಾ ಬರ್ತಾ ಇದೆ. ಆ ಎಲ್ಲ ಒಂದು ಆಶಯದೊಳಗಡೆ ಈ ಕಾರ್ಯಕ್ರಮವೂ ಕೂಡ ಒಂದು ಅಂತ ನಾನು ಅದನ್ನು ಭಾವಿಸ್ತಾ, ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಳಗಡೆ ನನಗೂ ಒಂದು ಪಾಲನ್ನು ನೀಡಿದಂಥ ಮೇಷ್ಟ್ರಿಗೆ ಮತ್ತು ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.